ಇಂಗ್ಳಿ ಗ್ರಾಮದಲ್ಲಿ ಪೋಷಣ ಮಾಸಾಚರಣೆ. ಪೌಷ್ಟಿಕಯುಕ್ತ ಆಹಾರ ಸೇವಿಸಿ ಆರೋಗ್ಯವಂತರಾಗಿ. ಸಂತೋಷ್ ಕಾಂಬಳೆ. ರಾಜ್ಯದಲ್ಲಿ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳು ಮಹಿಳೆಯರನ್ನು ಆರೋಗ್ಯವಂತರನ್ನಾಗಿ ರೂಪಿಸುವ ಸಲುವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯು ಪೋಷಣ ಮಾಸಾಚರಣೆ ಸೆಪ್ಟೆಂಬರ್ ತಿಂಗಳಲ್ಲಿ ಸರ್ಕಾರದಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಇದರ ಲಾಭವನ್ನು ಮಹಿಳೆಯರು ಪಡೆದುಕೊಳ್ಳಬೇಕೆಂದು ಚಿಕ್ಕೋಡಿ ಸಿಡಿಪಿಒ ಸಂತೋಷ್ ಕಾಂಬಳೆ ಹೇಳಿದ್ದಾರೆ. ಅವರು ಬುಧವಾರ ದಿನಾಂಕ 18ರಂದು ಚಿಕ್ಕೋಡಿ ತಾಲೂಕಿನ ಇಂಗ್ಳಿ ಗ್ರಾಮದಲ್ಲಿ ಬಸವೇಶ್ವರ ಮಂದಿರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಶಿಶು ಅಭಿವೃದ್ಧಿ ಯೋಜನೆ ಚಿಕ್ಕೋಡಿ ಇವರ ಸಹಯೋಗದಲ್ಲಿ ಆಯೋಜಿಸಿದ್ದ ಪೋಷಣ ಅಭಿಯಾನ ಮಾಸಾಚರಣೆ ಅಂಗವಾಗಿ ಹಮ್ಮಿಕೊಂಡ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಈ ಅಭಿಯಾನದ ಮೂಲಕ ಗರ್ಭಿಣಿಯರು, ಬಾಣಂತಿ ಮಹಿಳೆಯರು ಮತ್ತು ಮಕ್ಕಳಿಗೆ ಪೌಷ್ಟಿಕಯುಕ್ತ ಆಹಾರ ನೀಡಿ ಅಪೌಷ್ಟಿಕತೆಯನ್ನು ಹೋಗಲಾಡಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಂಡು ಆರೋಗ್ಯವಂತರಾಗಬೇಕೆಂದು ಹೇಳಿದರು. ನಂತರ ಪಿಡಿಒ ಎಸ್ಎಚ್ ಸಿದ್ದಪ್ಪ ಮಾತನಾಡಿ, ಸರ್ಕಾರವು ಅಪೌಷ್ಟಿಕತೆ ಮುಕ್ತ ಭಾರತ ಮಾಡಲು ಪಣತೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಸೇರಿಕೊಂಡು ಈ ಅಭಿಯಾನ ಯಶಸ್ವಿಗೊಳಿಸೋಣವೆಂದು ಕರೆ ನೀಡಿದರು. ಶಿಶು ಅಭಿವೃದ್ಧಿ ಯೋಜನೆ ಇಲಾಖೆ ಪಾತ್ರ ಬಹಳ ಮುಖ್ಯವಾಗಿದೆ. ಯಾಕಂದರೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಾದ್ರೆ ತಾಯಂದಿರಿಗೆ ಸಲುವಾಗಿ ತಾಯಂದಿರು ಪಾತ್ರ ಬಹಳ ಮುಖ್ಯವಾಗಿದೆ. ಈ ದೇಶದಲ್ಲಿ ಆ ತಾಯಿಯ ಹೊಟ್ಟೆಯಲ್ಲಿ ಬೆಳೆಯುವ ಮಗು ಸದೃಢವಾಗಿ ಬೆಳೆಯಬೇಕು, ತಾಯಿಯು ಸದೃಢವಾಗಿ ಬೆಳೆಯಬೇಕು. ಈ ಪೌಷ್ಟಿಕ ಆಹಾರವನ್ನು ಎಷ್ಟು ಐಟಮ್ ಎಷ್ಟು ಇನ್ನು ನಮಗೆ ಎಲ್ಲ ನಮ್ಮ ಇಟ್ಟಂಥ ಆಹಾರವನ್ನು ನಮಗೆ ಗೊತ್ತಾಗಲ್ಲ ಅಷ್ಟು ಆಹಾರವನ್ನು ಅನುಸರವಾಗಿ ನಾವು ತರಿಸಿ ಇಂದು ವಿತರಣೆ ಮಾಡತಕ್ಕಂಥ ಇಲಾಖೆ ವತಿಯಿಂದ ನಾವು ಇಟ್ಟಿದ್ದೇವೆ. ಈ ಎಲ್ಲ ಆಹಾರವನ್ನು ನೀವು ಸೇವನೆ ಮಾಡಿದ್ದೇ ಆದ ಆ ಬೆಳೆಯುವ ಮಗು ಸದೃಢವಾಗಿ ಬೆಳೆಯುತ್ತದೆ. ನೀವು ಸಹ ಅಷ್ಟೇ ಸದೃಢವಾಗಿ ಇರುತ್ತೀರಿ. ಮತ್ತು ಇಂದು ಆ ತಾಯಿಯರಿಗೆ ಕಲಿಸಿ ನಾವು ಶ್ರೀಮಂತ ಕಾರ್ಯಕ್ರಮವನ್ನು ಇಲಾಖೆ ವತಿಯಿಂದ ಮಾಡಬೇಕು. ತಾಯಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸದಾ ನಗುನಗುತ್ತಾ ಇರಬೇಕು, ಆಕ್ಟಿವ್ ಆಗಿ ಇರಬೇಕು. ಯಾಕಂದ್ರೆ ಆ ಹೊಟ್ಟೆಯಲ್ಲಿ ಬೆಳೆಯುವ ಮಗು ಸದಾ ಆಕ್ಟಿವ್ ಆಗಿ ಬೆಳೆಯುತ್ತದೆ. ಆ ಮಗು ಮುಂದೆ ಶಕ್ತಿಯುತವಾಗಿ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯಕರವಾಗಿ ಮುಂದೆ ಬೆಳೆಯಲು ಸಾಧ್ಯ ಇದೆ ಎಂದು ಈ ವೇದಿಕೆ ಮುಖಾಂತರ ತಾಯಂದಿರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಸದಾ ನಗುನಗುತ್ತಾ ಇರಬೇಕು, ಲವಲವಿಕೆಯಿಂದ ಇರಬೇಕು. ಆ ಮಗು ಅಂದರೆ ಮಾತ್ರ ಸದೃಢವಾಗಿ ಬೆಳೆಯಲು ಸಾಧ್ಯ ಇದೆ. ಡಾಕ್ಟರ್ ಸುಧೀರ್ ಬೋಲೆ ಮಾತನಾಡಿ, ಗರ್ಭಿಣಿ ಬಾಣಂತಿಯರ ಆರೋಗ್ಯ ಸುರಕ್ಷತಾ ಕ್ರಮಗಳ ಕುರಿತು ಸವಿವರವಾಗಿ ಮಾರ್ಗದರ್ಶನ ಮಾಡಿದರು. ಬರೀ ನಮ್ಮ ಮನೆ ಹಾಲು ಬರೀ ಹಾಲು ಕೊಟ್ಟರೆ
ಇದೇ ವೇಳೆ ಅನೇಕರು ತಮ್ಮ ಅನಿಸಿಕೆ ಹಂಚಿಕೊಂಡರು. ಮೊದಲಿಗೆ ಅಂಗನವಾಡಿ ಶಿಕ್ಷಕಿಯರು ಸ್ವಾಗತ ಗೀತೆಯೊಂದಿಗೆ ದೀಪ ಬೆಳಗುವ ಮೂಲಕ ಚಾಲನೆ ನೀಡಲಾಯಿತು. ನಂತರ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ಪ್ರತಿಯೊಬ್ಬ ತಾಯಂದಿರರಿಗೆ ಸಸಿಗಳನ್ನು ವಿತರಿಸಲಾಯಿತು. ಬಳಕೆ 7 ಜನ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ನೆರವೇರಿತು. ನಂತರ ಮಕ್ಕಳಿಗೆ ಅನ್ನಪ್ರಾಶನ ಮಾಡಲಾಯಿತು. ಇದೇ ವೇಳೆ ಕೇಕ್ ಕಟ್ ಮಾಡಿ ಮಕ್ಕಳ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಸಂತೋಷ್ ಕಾಂಬ್ಳೆ, ರಾಜು ನಾಗರಾಳಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಮನ್ ಶಳ್ಕಿ, ಸದಸ್ಯರಾದ ರಾಧಿಕಾ ಶಿರಹಟ್ಟಿ, ಗೀತಾ ಮಗ್ದುಮ್, ಕಾವೇರಿ ಲಂಗೋಟಿ, ಮಂಜುಳಾ ಐಹೊಳೆ, ರಾಣಿ ಪವಾರ್, ಮೇಲ್ವಿಚಾರಕರಾದ ಜಿಡಿ ಖೋತ್, ಭಾರತಿ ಹೆದ್ದೂರಿ, ಉಜ್ವಲಾ ಮಲ್ಗೌಡರ್, ಶೋಭಾ ಹೆದ್ದೂರಿ, ರಾಜಶ್ರೀ ಬಡಾಳಿ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯಾಧಿಕಾರಿ ಡಾಕ್ಟರ್ ಸುಧೀರ್ ಬೋಲೆ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಸ್ಎಚ್ ಸಿದ್ದಪ್ಪ, ಕಾರ್ಯದರ್ಶಿ ಜೀವಾಜಿ ಕುಲಕರ್ಣಿ, ವೈದ್ಯಕೀಯ ಸಿಬ್ಬಂದಿಗಳಾದ ನೀಲಪ್ಗೋಳ್ ಸೇರಿದಂತೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು, ಸಹಾಯಕಿಯರು, ಅಡುಗೆ ಸಿಬ್ಬಂದಿಯವರು, ಗ್ರಾಮದ ಅಂಗನವಾಡಿ ಮಕ್ಕಳು, ಗರ್ಭಿಣಿಯರು, ತಾಯಂದಿರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅಜಿತ್ ಖಾಡೆ ಸ್ವಾಗತಿಸಿದರು. ಡಿಜಿ ಖೋತ್ ನಿರೂಪಿಸಿದರು. ಅಂಗನವಾಡಿ ಶಿಕ್ಷಕಿ ಶೋಭಾ ಕೋಳಿ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಇಂಗಳಿಯಿಂದ ರಾಜು ಕೋಳಿ.